ವೀಕ್ಷಕರು ಯಾವ್ಯಾವ ರಾಶಿಯವರಿಗೆ ಪ್ರೇಮ ವಿವಾಹದ ಯೋಗ ಇದೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ಲಾಗ್ತಾ ಇದೆ. ಅದರಂತೆ ಇವತ್ತು ಕರ್ಕಾಟಕ ರಾಶಿಯವರಿಗೆ ಪ್ರೇಮ ವಿವಾಹದ ಯೋಗ ಇದೆಯಾ, ಇದು ಕೂಡ ಎಷ್ಟರ ಮಟ್ಟಿಗೆ ಯಶಸ್ವಿಯಾಗುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡೋದಕ್ಕೆ ಎಂದಿನಂತೆ ಇವತ್ತು ಕೂಡ ನಮ್ಮ ಜೊತೆ ಇದ್ದಾರೆ ಖ್ಯಾತ ಜ್ಯೋತಿಷಿಗಳು, ಆಧ್ಯಾತ್ಮಿಕ ಚಿಂತಕರು ಆದಂತಹ ಶ್ರೀಯುತ ಆಚಾರ್ಯ ತಾಮ್ರಪರ್ಣಿ ಗುರೂಜಿ ಅವರು. ಬನ್ನಿಯವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ನಮಸ್ತೆ ಗುರೂಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ಕಲ್ಯಾಣಾದ್ಭುತಗಾತ್ರಾಯ ಕಾಮಿತಾರ್ಥಪ್ರದಾಯಿನಿ ಶ್ರೀಮತ್ ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ. ಕರೋತು ಮಮ ಕಲ್ಯಾಣಂ ಹರಿಃ ಹಯಮುಖಾಭಿದಃ ಗುರುಶ್ಚ ಮಧ್ವನಾಮಾಮೇ ವರದೋಸ್ತು ನಿರಂತರಂ. ಗುರೂಜಿ, ಮೊದಲನೇದಾಗಿ ನಿಮಗೆ ಗಣರಾಜ್ಯೋತ್ಸವದ ಶುಭಾಶಯಗಳು. ಸಮಸ್ತ ಸರಳ ಜೀವನ ವೀಕ್ಷಕರು ಮತ್ತು ನಮ್ಮ ಕರ್ನಾಟಕ ಜನತೆ ಎಲ್ಲರಿಗೂ 70ನೇ ವರ್ಷದ ಗಣರಾಜ್ಯೋತ್ಸವದ ಶುಭಾಶಯಗಳು. ಖಂಡಿತ ಗುರೂಜಿ. ಹಾಗಾಗಿ ಎಲ್ಲರೂ ಆನಂದದಿಂದ ಇರುವಂಥ ನಮ್ಮ ರಾಜ್ಯ, ನಮ್ಮ ದೇಶ ಇಷ್ಟರ ಮಟ್ಟಿಗೆ ಬೆಳೀಲಿಕ್ಕೆ ಈ ಥರದ ರಿಪಬ್ಲಿಕ್ ಆಗಿದ್ದು ಒಂದು ಮುಖ್ಯ ಕಾರಣ. ಖಂಡಿತ ಗುರೂಜಿ. ಹಾಗಾದರೆ ಕರ್ಕಾಟಕ ರಾಶಿಯವರಿಗೆ ಲವ್ ಮ್ಯಾರೇಜ್ ಆಗುತ್ತಾ, ಆದರೂ ಕೂಡ ಎಷ್ಟರ ಮಟ್ಟಿಗೆ ಸಕ್ಸಸ್ ಆಗುತ್ತೆ ಅಂತ? ಕರ್ಕಾಟಕ ರಾಶಿಯ ಅಧಿಪತಿ ಚಂದ್ರ. ಓಕೆ. ಚಂದ್ರ ಯಾವತ್ತೂ ಕಾಲ್ಪನಿಕ, ಜಲತತ್ವದ ಗ್ರಹ. ಕಲ್ಪನೆ ಅಂತಂದರೆ ಇಲ್ಲದ ಸಲ್ಲದ ಯೋಚನೆಗಳು, ನಾನು ಈ ರೀತಿಯಾಗಿ ಇರಬೇಕು ಅಂತ ಯೋಚನೆ ಮಾಡುವ ಮನುಷ್ಯರು ಸಾಮಾನ್ಯ. ತಾನು ಅಲ್ಲಿಯೇ ಇದ್ದೇನೆ ಇಷ್ಟಪಡ್ತಾರೆ. ನನ್ನ ಪ್ರಕಾರ ಸಕ್ಸಸ್ಫುಲ್ ತುಂಬ ಕಡಿಮೆ ಕರ್ಕಾಟಕ ರಾಶಿ. ಯಾಕೆ ಈ ವಿಚಾರ ಅಂತಂದರೆ, ದಿನನಿತ್ಯವೂ ಪ್ರಕೃತಿಯಲ್ಲಿ ನೋಡುವಂಥ ಗ್ರಹ ಚಂದ್ರ. ರಾಶಿಗೆ ಅಧಿಪತಿ ಚಂದ್ರ. ಅವನು ಸಪ್ತಮ ಸ್ಥಾನಕ್ಕೆ, ಪಂಚಮ ಸ್ಥಾನಕ್ಕೆ ಹೋದಾಗ ತನಗೆ ಇಲ್ಲದ ವಿಚಾರಗಳು ತಲೆಗೆ ಹತ್ತುತ್ತವೆ. ಮತ್ತು ಮಾರನೇ ದಿವಸನೇ ಅದು ಬೇಡ, ನಮ್ಗೆ ಯಾಕೋ ಭಯ ಆಗ್ತಾಯಿದೆ, ಇದನ್ನು ಪ್ರಪೋಸ್ ಮಾಡೋದು ಬೇಡ ಅಂತ ಹೇಳಿ ಮೆಲ್ಲಿಗೆ ಸ್ಟಾಪ್ ಮಾಡುವ ಸಾಧ್ಯತೆಗಳು ಉಂಟು. ಯಾವತ್ತೂ ಒಂದು ಗ್ರಹದಿಂದ ಪಂಚಮ ಸ್ಥಾನ ನೋಡಬೇಕು. ಪಂಚಮ ಸ್ಥಾನ ಅಂದರೆ ಕರ್ಕಾಟಕ, ಸಿಂಹ, ಕನ್ಯಾ, ತುಲಾ, ವೃಶ್ಚಿಕ. ವೃಶ್ಚಿಕ ಅಂದರೆ ಕುಜ. ಟೆನ್ಷನ್ಗಳೇ ಜಾಸ್ತಿ ಆಗ್ತದೆ ಕರ್ಕಾಟಕ ರಾಶಿಯವರಿಗೆ ಈ ಲವ್ ಮ್ಯಾಟರ್ ಅನ್ನುವಂಥದ್ದು. ಅದು ಎಲ್ಲರಿಗೂ ಅಲ್ಲ, ಹಿಂದಿನ ಕಾಲದಲ್ಲಿ ಆಗಲಿ ಈಗಿನ ಕಾಲದಲ್ಲಿ ಆಗಲಿ, ಯಾರಿಗೆ ಯಾವಾಗ ಎಷ್ಟೊತ್ತರಲ್ಲಿ ಯಾವ ಏಜ್ನಲ್ಲಿ ಹೇಗೆ ಬರುತ್ತೆ, ಇದು ಮಾತ್ರ ಅದ್ಭುತವಾದ ರಹಸ್ಯ ದೇವರಿಟ್ಟಿದ್ದಾನೆ. ಇದಕ್ಕಿದಾಗ ಏನೋ ಇಷ್ಟ ಆಗ್ಬಿಡುತ್ತೆ, ಇಷ್ಟ ಆಗುತ್ತೆ, ಸಕ್ಸಸ್ ಆಗುತ್ತೆ ಅನ್ನೋದು ಬೇರೆ. ಹಾಗಾಗಿ ಕರ್ಕಾಟಕ ರಾಶಿಯವರು ಹೆಚ್ಚಿನ ಸಕ್ಸಸ್ಫುಲ್ ಜೀವನ ಲವ್ ಮ್ಯಾಟರ್ನಲ್ಲಿ ಇರೋದಿಲ್ಲ. ಅದು ಅಲ್ಲದೆ ಹೇಳೋದೇ ಇಲ್ಲ, ಅವರು ಆಚೆಗೆ ಹೇಳೋದಿಲ್ಲ. ಹಾಗೆ ಇಟ್ಟು ಪೆಂಡಿಂಗ್ ಇಟ್ಟು ಕಡೆಗೆ ಆಯಿತು ಬಿಡು ಪರವಾಗಿಲ್ಲ ಅಂತ ಈಸಿಯಾಗೂ ತಗೋತಾರೆ, ಮನಸ್ಸಿಗೆ ಬೇಸರನೂ ಮಾಡ್ಕೊಳ್ತಾರೆ. ಹಾಗಾಗಿ ಕರ್ಕಾಟಕ ರಾಶಿಯವರು ಪಂಚಮ ಸ್ಥಾನ, ಸಪ್ತಮ ಸ್ಥಾನ, ಕುಟುಂಬದಗಳ ಬಗ್ಗೆ ಭಾಳ ಚಿಂತೆ ಅವರಿಗೆ. ಎರಡನೇ ಮನೆ ಭಾಳ ಮುಖ್ಯ. ಕುಟುಂಬ ಸ್ಥಾನ ಭಾಳವಾಗಿ ಯೋಚನೆ ಮಾಡಿ ಅವರು ತಮ್ಮ ಜೀವನದಲ್ಲಿ ನಾವು ಚೆನ್ನಾಗಿರಬೇಕು, ನನ್ನ ಕುಟುಂಬ ಚೆನ್ನಾಗಿರಬೇಕು, ನನ್ನ ಅಣ್ಣ ತಮ್ಮಂದರು. ಯಾವತ್ತೂ ಎರಡನೇ ಮನೆ ಅನ್ನೋದು ಕುಟುಂಬ, ಐದನೇ ಮನೆಯದು ಪೂರ್ವ ಪುಣ್ಯಸ್ಥಾನ, ಏಳನೇ ಮನೆ ಅನ್ನೋದು ಜೀವನ, 8 ಚಿಂತೆ, 9 ಭಾಗ್ಯ. ಈ ಭಾಗ್ಯಕ್ಕೋಸ್ಕರ, ತನ್ನ ಕರ್ತವ್ಯಕ್ಕೋಸ್ಕರ ಲವ್ ಮ್ಯಾಟರ್ಗಳು ಎಂಟರೇ ಆದರೂ ಬೇಡ ನನಗೆ ಅಂಥೇಳಿ ಹಿಂದೆ ಸರಿತಾರೆ. ಅದು ಫೈಲೂರ್ ಅಂತ ಹೇಳಲಿಕ್ಕಾಗಲ್ಲ, ಹೆಚ್ಚಿನ ಜವಾಬ್ದಾರಿ ಇರುವಂಥ ವಿಚಾರಗಳಾಗಿರುತ್ತೆ. ಹಾಗಾಗಿ ಈ ಯಾವ್ಯಾವ ಮೂಮೆಂಟ್ಸ್ನಲ್ಲಿ ಚಂದ್ರ ತನ್ನ ದಾರಿಯನ್ನು ಹುಡ್ಕೊಂಡು ಬರ್ತಾನೋ ಆವಾಗೆಲ್ಲ ಈ ಥರದ ವಿಚಾರ ಇರ್ತದೆ. ನೋಡ್ಲಿಕ್ಕೆ ತುಂಬ ಚೆನ್ನಾಗಿರ್ತಾರೆ, ಲಕ್ಷಣ ಇದೆ, ಅಟ್ರಾಕ್ಷನ್ ಇದೆ, ಕಾಲ್ಪನಿಕ ಶಕ್ತಿ ಇದೆ, ಎಲ್ಲವೂ ಚಂದವೇ. ಆದರೆ ಈ ವಿಚಾರ ಬಂತು ಅಂದ ಕೂಡಲೇ ಈ ಮನಸ್ಸಿನಲ್ಲಿ ಯಾರಿಗೂ ನಮಗೇನು ಇಲ್ಲ, ನಾವು ಶುದ್ಧರು ಅಂತ ಹೇಳಲಿಕ್ಕೆ ಬರಲ್ಲ, ಏನಾರು ಒಂದು ಪೆಂಡಿಂಗ್ ಇರುತ್ತದೆ. ಆದರೆ ಚಂದ್ರ ಏನು ಮಾಡ್ತಾನೆ, ಅದನ್ನು ಹಾಗೇ ಮುಚ್ಚಿಟ್ಟು ತನ್ನ ಕುಟುಂಬದ ಬಗ್ಗೆ ಬಹಳ ವಿಚಾರಗಳನ್ನು ಮಾಡಿ, ಅವರೆಲ್ಲರೂ ಚೆನ್ನಾಗಿದ್ದರೆ ನಾನು ಚೆನ್ನಾಗಿರ್ತೀನಿ, ಅದಕ್ಕೋಸ್ಕರ ಕೆಲವೊಂದು ಸ್ಯಾಕ್ರಿಫೈಸ್ ಮಾಡುವಂಥ ಸಾಧ್ಯತೆಗಳು ಇದ್ದಾಗ ಅದನ್ನು ನಾವು ಫೈಲ್ಯೂರ್ ಅಂತಲೇ ಹೇಳಬೇಕು. ಹೇಳೋದೇ ಇಲ್ವಲ್ಲ, ಆಚೆಗೆ ಹೇಳೋದಿಲ್ಲ, ಅಲ್ಲಲ್ಲೇ ಮುಚ್ಚಿಟ್ಟು ಬಿಡ್ತಾರೆ. ಹಾಗಾಗಿ ಈ ಒಂದು ಲವ್ ಮ್ಯಾಟರ್ ಅನ್ನೋದು ಯಾವ ಗ್ರಹಗಳಾದರೂ ಪಂಚಮದಿಂದ ಸ್ಟಾರ್ಟ್ ಆಗ್ತದೆ. 5ನೇ ಮನೆಯ ಅಧಿಪತಿ ಯಾರು, ಅವರು ನಮಗೆ ಪರವೋ ಅಥವಾ ವಿರುದ್ಧವೋ,
ವಿರುದ್ಧವಾದರೆ ಲವ್ ಆಗಿ ಫೈಲ್ಯೂರ್ ಆಗುತ್ತೆ, ಪರ ಆದರೆ ಲವ್ ಆಗುತ್ತೆ, ಲವ್ ಆಗಿ ಕೊನೆಗೆ ಮದುವೆಗೆ ಬರುತ್ತೆ. ಸಪ್ತಮ ಸ್ಥಾನ ಚೆನ್ನಾಗಿದ್ದರೆ ದಾಂಪತ್ಯ ಜೀವನ ಚೆನ್ನಾಗಿರುತ್ತೆ, ಇಲ್ಲದಿದ್ದರೆ ದಾಂಪತ್ಯ ಜೀವನವೂ ಕೆಟ್ಟು ಹೋಗುತ್ತೆ. ಆಮೇಲೆ ಮದುವೆ ಆದಮೇಲೆ ತಾನು ಹೋರಾಟದಿಂದ ಬದುಕುವಂಥ ಕೆಟಗರಿಯವರಾಗಿರ್ತಾರೆ. ಒಬ್ಬೊಬ್ಬರಿಗೂ ಒಂದೊಂದು ಥರ. ನಾನು ನಿನ್ನೆನೇ ಹೇಳ್ತಾ ಇದ್ದೆ, ಕರ್ಕಾಟಕ ರಾಶಿಯವರಿಗೆ ಲವ್ ಬಗ್ಗೆ ಹೆಚ್ಚಿನ ಇಂಟ್ರೆಸ್ಟ್ ಇರುವುದಿಲ್ಲ, ಇದ್ದರೂ ಹೇಳಲ್ಲ ಅಂತ. ಹಾಗಾಗಿ ಗ್ರಹಗತಿಗಳೇ ನಮ್ಮನ್ನು ಆಳ್ವಿಕೆ, ಗ್ರಹಗತಿಗಳಿಂದಲೇ ನಮ್ಮ ಜೀವನವೆಲ್ಲ ನಿಂತಿರೋದು. ಅವರೆಲ್ಲರೂ ಕರೆಕ್ಟಾಗಿ ನಮಗೆ ಅನುಕೂಲಕರವಾದ ಪೂರ್ವ ಪುಣ್ಯ ಸ್ಥಾನವಿದ್ದರೆ ಅದಕ್ಕೆ ತಕ್ಕಂಗೆ ನಡೆಯುತ್ತೆ. ಇದು ಹೆಣ್ಣು ಗಂಡಿಗೋ ಗಂಡು ಹೆಣ್ಣಿಗೋ ಅದೆಲ್ಲ ವಿಚಾರ ಬೇಡ. ಒಂದು ಪ್ರೀತಿ ಪ್ರೇಮ ಅನ್ನುವಂಥದ್ದು ಹುಟ್ಟೋದು ಮನಸ್ಸು. ಮನಸ್ಸಿಗೆ ಕಾರಣ ನಾವು ಸಾಕ್ಷಾತ್ ರುದ್ರದೇವರು ಅಂತೀವಿ. ಮನಸ್ಸು ಕಾರಣವಲ್ಲ ಪಾಪ ಪುಣ್ಯಕ್ಕೆಲ್ಲ ಅನಲಾಕ್ಷ ನಿನ್ನ ಪ್ರೇರಣೆ ಇಲ್ಲದೆ ಅಂತ ಮನಸ್ಸಿಗೆ ಕಾರಣ ರುದ್ರದೇವರು. ಭಾಳ ಅದೊಂಥರ ಚಂಚಲ, ಅದು ಚಂಚಲ ಒಂದು ಕಡೆ ನಿಲ್ಲೋದಿಲ್ಲ. ಅದರಲ್ಲೂ ಶನಿ ಪ್ರಭಾವ ಜಾಸ್ತಿ ಆಗೋಗ್ಬಿಟ್ರಂತೂ ನಾವು ಇಲ್ಲಿಗೆ ಹೋಗಬೇಕು ಅಂದ್ಕೋತೀವಿ, ಅಲ್ಲಿ ಹೋಗಬೇಕು ಅಂತೀವಿ, ಇಲ್ಲಿಗೆ ಬರಬೇಕು ಅದು ಬರಬೇಕು, ಚಂಚಲತೆ. ಹೇಳಬೇಕು, ಬಾಯಿ ಬಿಟ್ಟು ಹೇಳಬೇಕು, ಹೇಳ್ಬಿಡ್ಬೇಕು ಇವತ್ತು ಅಂತಲೇ ವರ್ಷಗಟ್ಟಲೆ ತೆಳ್ಳುತ್ತೆ, ಅದು ಕಡೆಗೆ ಹೇಳೋದೇ ಇಲ್ಲ. ನಾವು ಎಷ್ಟೋ ಸಿನಿಮಾದಲ್ಲೆಲ್ಲ ನೋಡ್ತೀವಿ, ಹೇಳಬೇಕು ಹೇಳಿದರೆ ಆಗ್ತಿತ್ತೇನೋ, ಹೇಳಲೇ ಇಲ್ಲ, ಅದು ಆಗಲೇ ಇಲ್ಲ. ಆ ರೀತಿಯಾದ ಕೆಟಗರಿ ಕರ್ಕಾಟಕ ರಾಶಿಯವರು. ಭಾಳ ಎಚ್ಚರಿಕೆಯಿಂದ ಜೀವನ ನಡೆಸಬೇಕು ಅನ್ನುವಂಥ ಪ್ರಕ್ರಿಯೆ. ಒಳ್ಳೆಯ ಮನಸ್ಸು, ಭಾಳ ನೋಡ್ಲಿಕ್ಕೆ ಚಂದ್ರ ಇಲ್ವಾ? ಚಂದ್ರನೇ. ಅದರಲ್ಲಿಯೂ ನಾವು ವೃದ್ಧಿ ಚಂದ್ರನಲ್ಲಿ ಹುಟ್ಟಿದ್ರೋ ಅಥವಾ ಕ್ಷೀಣ ಚಂದ್ರನಲ್ಲಿ ಹುಟ್ಟಿದ್ರೋ ಅವ್ರ ಜೀವನ ಹೇಗಿರುತ್ತೆ ಅದರ ಮೇಲೆ ಡಿಪೆಂಡ್ ಆಗುತ್ತೆ. ಅವ್ರಿಗೆ ಹುಟ್ಟುತ್ತೆ ಹುಟ್ಟಲ್ಲ, ಲವ್ ಆಗುತ್ತೆ ಆಗಲ್ಲ. ಈಗ ನಾವು ಹೇಳೋದು ಲವ್ ಸಕ್ಸಸ್ಫುಲ್ಲಾಗಿ ಮದುವೆ, ಅದು ಭಾಳ ಮುಖ್ಯ. ಸಕ್ಸಸ್ಫುಲ್ ಮದುವೆ ಆದಮೇಲೆ ಸಕ್ಸಸ್ಫುಲ್, ಇದು 3 ಕೆಟಗರಿಯಾಗಿ ಬಿಡಿಸಿಟ್ಕೊಳ್ಬೇಕು ನಾವು. ಬರೀ ಇಷ್ಟಪಡೋದು, ಬೆಳಗ್ಗೆದ್ದು ತಲೆ ಬಾಚ್ಕೊಂಡು ಹೊರಟುಬಿಡೋದು, ಅದನ್ನೇ ಪಾರ್ಕಲ್ಲಿ ಹೋಗಿ ಕೂತ್ಕೊಳ್ಳೋದು ಅಲ್ಲ. ಪ್ರೀತಿ ಅನ್ನೋದು ಮಂತರಾಳದಿಂದ ಬರುವಂಥ ಒಂದು ಅದ್ಭುತವಾದಂಥ ವಿಚಾರ. ಅದು ಬರಬೇಕಾದ್ರೆ ಅದಕ್ಕೆ ತಕ್ಕಂಗೆ ಇರಬೇಕು. ಖಂಡಿತ ಗುರುಜಿ. ಈಗ ಒಬ್ಬರ ಜಾತಕವನ್ನ ನೋಡಿದ್ರೆ ಇವ್ರಿಗೆ ಲವ್ ಮ್ಯಾರೇಜೇ ಆಗುತ್ತೆ ಅಂತ ಹೇಳಕ್ಕಾಗತ್ತಾ, ಹೇಗೆ ಗುರುಜಿ? ಲವ್ ಆಗುತ್ತೆ ಅಂತ ಹೇಳ್ಬೋದು, ಲವ್ ಮ್ಯಾರೇಜ್ ಆಗುತ್ತೆ ಅಂತ ಹೇಳ್ಬೋದು, 2. ಲವ್ ಆಗಿ ಮ್ಯಾರೇಜ್ ಆಗಿ ಸಕ್ಸಸ್ಫುಲ್ ಆಗುತ್ತೆ 3. ಅದನ್ನೇ ನಾನು ಯಾವಾಗಲೂ ಹೇಳೋದು, ಹೇಗೆ ಸ್ಟಾರ್ಟ್ ಮಾಡಿದರೆ ಅದನ್ನು ಎಂಡ್ ಮಾಡಿ, ಇಲ್ಲಾಂದರೆ ಸುಮ್ಮನೆ ಇದ್ಬಿಡಿ, ಆರಂಭದಲ್ಲೇ ಸುಮ್ಮನೆ ಇದ್ಬಿಡಿ. ಸರಿ, ಆ ಒಂದು ಏಜ್ನಲ್ಲಿ ಯಾವಾಗ ಸಾಮಾನ್ಯವಾಗಿ 18ರಿಂದ 20ಕ್ಕೆ ಶುರುವಾಗುತ್ತೆ, ಕೆಲವರಿಗೆ SSLCಗೆ ಶುರುವಾಗುತ್ತೆ. ಅದಲ್ಲ, ಯಾವ ಏಜ್ನಲ್ಲಿ ನಿನಗೆ ಬರೀ ಇಷ್ಟಪಡೋದು, ಎಲ್ಲೋ ಕಾಲ್ಪನಿಕ ಶಕ್ತಿ ಕೂತ್ಕೊಳ್ಳೋದಲ್ಲ. ಲವ್ ಆಗುತ್ತಾ, ಲವ್ ಸಕ್ಸಸ್ ಆಗುತ್ತಾ, ಮೆಚ್ಯೂರ್ಡ್ ಲವ್ವ, ಮೆಚ್ಯೂರಿಟಿ ಇಲ್ಲದ ಲವ್ವ, ಎಕ್ಸಾಜರೇಷನ, ಏನು ಆಗಬಹುದು ನಿನಗೆ ಅಂತ ಫಸ್ಟ್ ಕಂಡುಹಿಡಿಬೋದು. ಆಮೇಲೆ ಕೆಲಸ ಆಗುತ್ತೆ, ಇದು ಮುಂದಕ್ಕೆ ಮದುವೆ ತನಕ ಹೋಗುತ್ತೆ, ತಂದೆ ತಾಯಿಗಳೆಲ್ಲ ಒಪ್ತಾರೆ 2. ಅದಾದಮೇಲೆ ಜೀವನ ಮಾಡಬೇಕಾದವ್ರು ಇವರೇ ಚೆನ್ನಾಗಿರ್ತಾರೆ ಅನ್ನೋದು ಗೊತ್ತಾಗುತ್ತೆ. ಖಂಡಿತ ಗುರುಜಿ, ನಿಮ್ಮಿಂದ ಮತ್ತಷ್ಟು ಮಾಹಿತಿಯನ್ನು ಪಡಿತೀನಿ. ಅದಕ್ಕೂ ಮುಂಚೆ ವೀಕ್ಷಕರೇ, ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಪುಟ್ಟ ವಿರಾಮ. ದಿವ್ಯಜ್ಯೋತಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ. ಬೆಂಗಳೂರಿಂದ ಗಾಯತ್ರಿ ಅನ್ನೋರು ಕರೆ ಮಾಡಿದ್ದಾರೆ. ನಮಸ್ತೆ ಗಾಯತ್ರಿ ಅವರಿಗೆ. ಯಾರ ಬಗ್ಗೆ ಕೇಳಬೇಕಾಗಿತ್ತಮ್ಮ? ಸರಿ, ಅವರ ಹುಟ್ಟಿದ ದಿನಾಂಕ, ರಾಶಿ, ನಕ್ಷತ್ರ ತಿಳಿಸಿ. 1989. ರಾಶಿ ನಕ್ಷತ್ರ ಹೇಳಿಮ್ಮ. ಸರಿ ಗುರೂಜಿ ಇದ್ದಾರೆ, ನಿಮ್ಮ ಪ್ರಶ್ನೆ ಕೇಳಿ. ಹೇಳಿ. ನಮಸ್ತೆ ಗುರೂಜಿ. ನಮಸ್ಕಾರ. ನಮ್ಮ ಮಗನಿಗೆ ಕೆಲ್ಸಕ್ಕೆ ಹೋಗ್ತಾ ಇದ್ದ 6 ವರ್ಷದಿಂದ, 2 ವರ್ಷದಿಂದ ಇದಕ್ಕಿದ್ದಾಗೆ ತೆಗ್ದಾಕ್ಬಿಟ್ರು. ಆಮೇಲೆ ಮತ್ತೆ ಎಷ್ಟು ಟ್ರೈ ಮಾಡಿದ್ರು ಸಿಗ್ತಾನೆ ಇಲ್ಲ, ಅವನಿಗೆ ಆರೋಗ್ಯನೂ ಸರಿ ಇರೋದಿಲ್ಲ. ಸಾಯಂಕಾಲದ ಹೊತ್ತು 6:30 ಗಂಟೆಗೆ ಗುರುವಾರ 2 ಬಾಳೆಹಣ್ಣು, ಇಷ್ಟು ಬೆಲ್ಲ, 5 ಹಸುಗೆ ಕಂಟಿನ್ಯೂ ತಿನ್ನಿಸಿ. 5 ಹಸು ಇರಬೇಕು. ಆ 2 ಬಾಳೆಹಣ್ಣು, ಇಷ್ಟಿಷ್ಟು ಬೆಲ್ಲ ಸಾಯಂಕಾಲ ಗುರುವಾರ ಹಾಕಿ ಒಂದು ಪುಷ್ಪರಾಗದ ಡಾಲರ್ ಹಾಕೊಳ್ಳಿಕ್ಕೆ ಹೇಳಿ, ಕ್ಲಿಯರ್ ಆಗುತ್ತೆ, ಏನು ತೊಂದರೆ ಇಲ್ಲ. ಧನ್ಯವಾದ ಗಾಯತ್ರಿ ಅವರೇ ಕರೆ ಮಾಡಿದ್ದಕ್ಕಾಗಿ. ಇನ್ನು ಬೆಂಗಳೂರಿಂದ ಪ್ರಮೀಳಾ ಅನ್ನೋರು ಕರೆ ಮಾಡಿದ್ದಾರೆ. ನಮಸ್ತೆ ಪ್ರಮೀಳಾ ಅವರಿಗೆ. ನಮಸ್ತೆ ಅಮ್ಮ. ಯಾರ ಬಗ್ಗೆ ಕೇಳಬೇಕಾಗಿತ್ತಮ್ಮ? ನನ್ನ ಬಗ್ಗೆನೇ ಕೇಳಬೇಕಾಗಿತ್ತಮ್ಮ. ಸರಿ, ನಿಮ್ಮ ಹುಟ್ಟಿದ ದಿನಾಂಕ, ರಾಶಿ, ನಕ್ಷತ್ರ ತಿಳಿಸಿ.
ನಾನು 30/4/58 ಹುಟ್ಟಿದ್ದು. ಓಕೆ, ಉತ್ತರ ನಕ್ಷತ್ರ, ಕನ್ಯಾ ರಾಶಿ. ಸರಿ ಗುರೂಜಿ ಇದ್ದಾರೆ, ನಿಮ್ಮ ಪ್ರಶ್ನೆ ಕೇಳಿ. ಹೇಳಿ ಗುರುಜಿ, ನನ್ನ ಬಗ್ಗೆನೇ ಕೇಳಬೇಕಾಗಿತ್ತು ಗುರುಜಿ. ಹೇಳಿ, ಯಾಕೋ ಹತಾಶರಾಗಿದ್ದೀರಿ, ಯಾಕೆ? ಹೌದು ಗುರುಜಿ, ತುಂಬಾನೇ ಮಗಳು ಎಲ್ಲ ಅದೇ ಇವಾಗ ಕರ್ಕಾಟಕ ರಾಶಿ ಹೇಳ್ತಾ ಇದ್ರಲ್ಲ, ಹಾಂ ಅದೇ ತರ ಅಳಿಯ ಕರ್ಕಾಟಕ ರಾಶಿನೇ. ಲವ್ ಮ್ಯಾರೇಜ್ ಮದುವೆ ಮಾಡ್ಕೊಂಡ್ರು, ಲವ್ ಮಾಡಿ ಹಾಂ 2 ವರ್ಷ ಚೆನ್ನಾಗಿದ್ರು, ಆಮೇಲೆ ಚೆನ್ನಾಗೇ ಇಲ್ಲ. ಅದಕ್ಕೆ ಯಾವಾಗ ಮುಕ್ತಿ ಸಿಗುತ್ತೋ ಅಂತ ಆಗ್ಬಿಟ್ಟಿದೆ. ಹಾಗೆ ಇದು ಏನಂತ ಹೇಳಿದ್ರೆ, ನಿಮ್ಮದು ಕನ್ಯಾ ರಾಶಿ, ಹಾ ಅವ್ರದ್ದು ಕರ್ಕಾಟಕ ರಾಶಿ. ನಿಮ್ಮ ಮಾತಲ್ಲ ಅವ್ರು ಕೇಳಲ್ಲ, ಅವ್ರ ಮಾತಲ್ಲ ನೀವು ಕೇಳಲ್ಲ. ಹೌದು ಗುರುಜಿ. ಇದು ಹೀಗೆ ನಡೀತಾ ಇದೆ. ಆದರೆ ಈಗ ಎಲ್ಲಿ ನಿಮ್ಮ ಮನೇಲಿ ಇದ್ದಾರಾ, ಅವ್ರ ಮನೇಲಿದ್ದಾರಾ? ಇಲ್ಲ, ಆಗ ಅವರು ಬೇರೆ ಊರಲ್ಲಿದ್ದಾರೆ. ಮಗಳೂನುವೆ ಕನ್ಯಾ ರಾಶಿನೇ, ಅವಳು ನನ್ನ ಮನೇಲಿ ಇದ್ದಾಳೆ. ಇವಾಗ ಬಂದು ಏನೋ ಟ್ರೀಟ್ಮೆಂಟ್ಗೆ ಇಲ್ಲೇ ಇದ್ದಾಳೆ. ಹಾಗೇನೆ ಅವರು ಅಳಿಯ ಬೇರೆ ದೇಶದಲ್ಲಿ ಕೆಲಸ ಮಾಡ್ತಾರೆ. ಸರಿ, ಈಗ ಏನಿಲ್ಲ, ಈಗ ನಾನು ಈ ಅಕ್ಕೆದ ಎಲೆ ದೀಪ ಹಚ್ಚು ಅಂತ ಹೇಳ್ತಿರ್ತೀನಿ, ಜ್ಞಾಪಕ ಇದೆಯಾ? ಹಾ ಗುರುಜಿ. ಅದನ್ನು 5 ದಿವಸ ವಾರದಲ್ಲಿ ಕಂಟಿನ್ಯೂಸ್ 5 ದಿವಸ, ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ ತನಕ 5 ಎಲೆ ತರಿಸಿಟ್ಕೊಂಡು ಅದರ ಮೇಲೆ ಒಂಚೂರು ತಟ್ಟೆ ಇಟ್ಟು, ತಟ್ಟೆ ಮೇಲೆ ನೀರು ಹಾಕಿ ಆ ಎಲೆನ ಮೇಲಿಟ್ಟು 1 ರೂಪಾಯಿ ಕಾಯಿನಿಟ್ಟು ಹಚ್ಚಿ. ಏನಾರು ಒಂದು ಇಂಪ್ರೂವ್ಮೆಂಟ್ ಆಗ್ಬೋದು, ಆದರೆ ನನಗೆ ತಿಳಿಸಿ ಕ್ಲಿಯರ್ ಮಾಡ್ಬೋದು. ಧನ್ಯವಾದ ಪ್ರಮೀಳಾ ಅವರೇ ಕರೆ ಮಾಡಿದ್ದಕ್ಕಾಗಿ. ಇನ್ನು ಬಳ್ಳಾರಿಯಿಂದ ಪ್ರೇಮ ಅನ್ನೋರು ಕರೆ ಮಾಡಿದ್ದಾರೆ. ನಮಸ್ತೆ ಪ್ರೇಮ ಅವರಿಗೆ. ಹಲೋ, ನಮಸ್ಕಾರ ರೀ. ನಮಸ್ಕಾರಮ್ಮ. ಸರಿ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ನಮ್ಮ ತಮ್ಮ ಬಗ್ಗೆ ಕೇಳಬೇಕಿತ್ತು. ಅವರು ಹುಟ್ಟಿದ ದಿನಾಂಕ ತಿಳಿಸಿ. ಹುಟ್ಟಿದ ದಿನಾಂಕ 19/2 ಇಸ್ವಿ ಗೊತ್ತಿಲ್ರಿ. ಅದ್ರ ತುಲಾ ರಾಶಿ, ಚಿತ್ತಾ ನಕ್ಷತ್ರ. ಪರವಾಗಿಲ್ಲ, ಗುರೂಜಿ ಇದ್ದಾರೆ, ಮಾತನಾಡಿ. ಹೇಳಿಮ್ಮ, ಹೇಳಿ. ಅವ್ರಿಗೆ ಕನ್ಯಾ ಏನ್ ನೋಡಾಕತ್ತೀವ್ರಿ. ಒಟ್ಟ ಈಗ 2 ವರ್ಷ ಗಂಟೆನೂ ಆಗೋದು ರೀ. ಹೆಣ್ಣ ಗಂಡ? ಗಂಡ ರೀ, ಅರುಣ್ ಅಂತ ಹೇಳಿ. ಎಷ್ಟು ವಯಸ್ಸಾಗಿದೆ? 30 ವರ್ಷ ಆಗಿರ್ಬೇಕ್ರಿ. 29 ಇರ್ಬೇಕ್ರಿ. ಇನ್ನೊಂದ್ಸತಿ ರಾಶಿ ನಕ್ಷತ್ರ ಹೇಳಿ. ತುಲಾ ರಾಶಿ, ಚಿತ್ತಾ ನಕ್ಷತ್ರ. ಇವರೇ ಜಾಸ್ತಿ ಬೇಡ ಅಂತಾರೆ. ಹ್ಞೂನ್ರಿ, ಅಂದ್ರೆ ಕನ್ಯಾ ನಾವ್ ಎಷ್ಟ್ ನೋಡಕ್ ಹೋಗ್ತೀವ್ರಿ, ಚಂದ ಅನ್ಸೋಲ್ರಿ. ಅವು ಹೊಂದಾಣಿಕೆ ಆಗೋವಲ್ಲು. ಅದಕ್ಕ ಈ ವರ್ಷದಾಗ ಆಗ್ತೈತೆ ಏನು ಅಂದ್ರೆ ಮಾರ್ಚ್ ಒಳಗಡೆ ಆಗುತ್ತೆ. ಫೆಬ್ರವರಿ ತಿಂಗಳಲ್ಲಿ ಒಂದು ಒಳ್ಳೆಯ ಸುದ್ದಿ ಬರುವ ಸಾಧ್ಯತೆ ಉಂಟು. ತುಲಾ ರಾಶಿಗೆ 7.5 ಇತ್ತು, ಅವೆಲ್ಲವೂ ಕಡಿಮೆ ಆಗಿದೆ. ನೀವೇನು ಚಿಂತೆ ಮಾಡಬೇಡಿ. ಫೆಬ್ರವರಿ 10ನೇ ತಾರೀಕು ಮೇಲೆ ಆ ತಿಂಗಳ ಕೊನೆ ಒಳಗಡೆ ಒಳ್ಳೆಯ ಸುದ್ದಿ ಬರ್ತದೆ. ಮಾರ್ಚ್ನಲ್ಲಿ ಅಥವಾ ಏಪ್ರಿಲ್ ಯುಗಾದಿ ಕಳೆದ ಮೇಲೆ ಒಳ್ಳೆಯದು ಮದುವೆ ಆಗುವ ಸಾಧ್ಯತೆ ಉಂಟು. ಒಂದು ಪುಷ್ಪರಾಗದ ಡಾಲರ್ ಅಥವಾ ಉಂಗುರ ಹಾಕ್ಕೊಳ್ಳಿಕ್ಕೆ ಹೇಳಿ, ಒಳ್ಳೆಯದಾಗುತ್ತೆ. ಧನ್ಯವಾದ ಪ್ರೇಮ ಅವರೇ ಕರೆ ಮಾಡಿದ್ದಕ್ಕಾಗಿ. ಇನ್ನು ಬೆಂಗಳೂರಿಂದ ಶ್ಯಾಮಲಾ ಅನ್ನೋರು ಕರೆ ಮಾಡಿದ್ದಾರೆ. ನಮಸ್ತೆ ಶ್ಯಾಮಲಾ ಅವರಿಗೆ. ನಮಸ್ತೆ ಮೇಡಮ್. ನಮಸ್ತೆ ಅಮ್ಮ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ಮೇಡಮ್, ನಮ್ಮ ಬಗ್ಗೆನೇ ಕೇಳಬೇಕು. ಸರಿ, ನಿಮ್ಮ ಹುಟ್ಟಿದ ದಿನಾಂಕ ತಿಳಿಸಿ. 22/11 ತಿಂಗಳು 96. ಸರಿ, ರಾಶಿ ನಕ್ಷತ್ರ ಹೇಳಿಮ್ಮ. ಮೇಷ ರಾಶಿ, ಕನ್ಯಾ ನಕ್ಷತ್ರ. ಗುರೂಜಿ ಇದ್ದಾರೆ, ಮಾತನಾಡಿ. ಹೇಳಿ. ನಮಸ್ತೆ ಗುರುಜಿ. ಇನ್ನೊಂದ್ಸತಿ ಹೇಳಿ. ಕನ್ಯಾ ಎಂಥ ನಕ್ಷತ್ರ? ಮೇಷ ರಾಶಿ ಗುರುಜಿ. ನಕ್ಷತ್ರ ಗೊತ್ತಿಲ್ಲ ಗುರುಜಿ. ಮತ್ತು ಕನ್ಯಾ ಅಂದ್ರಿ? ಗೊತ್ತಿಲ್ಲ ಗುರುಜಿ. ಮೇಷ ರಾಶಿ ಮಾತ್ರ ಗೊತ್ತು. ಅಶ್ವಿನಿ ನಕ್ಷತ್ರ, ಮೇಷರಾಶಿ. ಹೇಳಿ ಗುರುಜಿ. ಈ ತರ ನಮ್ಮ ಬಗ್ಗೆನೇ ಕೇಳಬೇಕಾಗಿತ್ತು. ಮಾತಾಡಿ. ಅದೇ ಗುರುಜಿ, ಈ ತರ ಕೆಲಸ ಎಲ್ಲೋ ಹುಡುಕ್ತಾ ಇದೀವಿ, ಕೆಲಸ ಸಿಗ್ತಾ ಇಲ್ಲ. ಈಗ ಸ್ವಲ್ಪ ಉದ್ಯೋಗದಲ್ಲಿ ಒಂದು ಉತ್ತಮ ಸ್ಥಿತಿ ಅಥವಾ ಒಳ್ಳೆಯ ಮಾಹಿತಿಗಳು ಈಗ 1-2 ತಿಂಗಳಿಂದ ಒಳ್ಳೇದಾಗ್ತಾ ಇದೆ ಅಂತ ಅನ್ಸಿರ್ಬೇಕಲ್ಲ ನಿಮಗೆ? ಇಲ್ಲ ಗುರುಜಿ, ಈ ತರ ಮನೆಯಲ್ಲಿ ಸ್ವಲ್ಪ ಪ್ರಾಬ್ಲಮ್ ಐತೆ. ಈ ತರ ಮನೆಯವರು ಸ್ವಲ್ಪ ಏನೋ ಬೆಂಗಳೂರಿಗೆ, ಕೋಲಾರಲ್ಲಿ ಇದ್ದಿದ್ ನಾವು. ಕೋಲಾರಿಂದ ಸ್ವಲ್ಪ ಬೆಂಗಳೂರು ಬರ್ಬೇಕಾಗಿತ್ತು. ಸರಿ ಬನ್ನಿ ಅಂದ್ರೆ ಅವ್ರು ಬರ್ತಾ ಇಲ್ಲ. ಏನು ಎತ್ತ ಅಂತ ಗೊತ್ತಾಗ್ತಾ ಇಲ್ಲ. ಏನು ಯಾವ ತರ ಎಲ್ಲಿ? ಮೇಷರಾಶಿಗೆ ಉದ್ಯೋಗದ ಪ್ರಾಪ್ತಿಗೆ ಏನು ಕಡಿಮೆ ಇಲ್ಲ. ಭಾಗ್ಯಸ್ಥಾನದಲ್ಲಿ ಶನಿ ಉತ್ತಮವಾಗಿ ಇದೆ. ಪ್ರಯತ್ನ ಚೆನ್ನಾಗಿರಬೇಕು, ಹಾಗಿದ್ರೆ ಆಗುತ್ತೆ. ತಿರುಪತಿಯ ಶ್ರೀನಿವಾಸನ ಪ್ರಾರ್ಥನೆಗೆ ದಿನಕ್ಕೆ ನಿಮ್ಮ ಕೈಲಾದಷ್ಟು ಒಂದು ದಕ್ಷಿಣೆಗಳನ್ನು ಇಡ್ತಾ ಬನ್ನಿ. ನಿಮ್ಮ ಉದ್ಯೋಗ, ನಿಮ್ಮ ಟ್ರಾನ್ಸ್ಫರು, ಜಾಗ ಬದಲಾವಣೆಗೆ ಎಲ್ಲಕ್ಕೂ ಒಳ್ಳೆಯದಾಗುತ್ತೆ.
ಧನ್ಯವಾದ ಶ್ಯಾಮಲಾ ಅವರೇ ಕರೆ ಮಾಡಿದ್ದಕ್ಕಾಗಿ. ವೀಕ್ಷಕರೇ, ನೀವು ಕೂಡ ಗುರೂಜಿಯನ್ನ ನೇರವಾಗಿ ಭೇಟಿ ಮಾಡಬಹುದು. ನೀವು ಮಾಡಬೇಕಾಗಿರೋದಿಷ್ಟೇ, ಟಿವಿ ಸ್ಕ್ರೀನ್ ಮೇಲೆ ಬರ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಿ ಅಪಾಯಿಂಟ್ಮೆಂಟ್ ಅನ್ನ ತಗೊಂಡು ಗುರೂಜಿಯನ್ನ ಭೇಟಿ ಮಾಡಿದ್ರೆ ಗುರೂಜಿ ನಿಮ್ಮ ಸಮಸ್ಯೆಗೆ ಸೂಕ್ತವಾದ ಪರಿಹಾರವನ್ನ ಕಲ್ಪಿಸಿಕೊಡ್ತಾರೆ. ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಈಗ ಮತ್ತೊಂದು ವಿರಾಮ. ದಿವ್ಯಜ್ಯೋತಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ. ಬಾಗಲಕೋಟೆಯಿಂದ ಲಕ್ಷ್ಮಿ ಅನ್ನೋರು ಕರೆ ಮಾಡಿದ್ದಾರೆ. ನಮಸ್ತೆ ಲಕ್ಷ್ಮಿ ಅವರಿಗೆ. ನಮಸ್ತೆ ಮೇಡಮ್. ನಮಸ್ತೆ ಮಾತಾಡಿದ್ರಿ. ಸರಿ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ನಮ್ಮ ಮಗ ಬಗ್ಗೆ ಕೇಳ್ಬೇಕಾಗಿತ್ತು. ಅವರ ಹುಟ್ಟಿದ ದಿನಾಂಕ, ರಾಶಿ, ನಕ್ಷತ್ರ ತಿಳಿಸಿ. ಅವ್ರದ್ದು ರೋಹಿಣಿ ನಕ್ಷತ್ರ, ಆಮೇಲೆ ವೃಷಭ ರಾಶಿ. ಓಕೆ, ಹುಟ್ಟಿದ ದಿನಾಂಕ ಹೇಳಿಮಾ. ಹುಟ್ಟಿದ ದಿನಾಂಕ ಏಪ್ರಿಲ್ 10ನೇ ತಾರೀಕು 2008 ಇಸ್ವಿ. ಸರಿ, ಗುರೂಜಿ ಇದ್ದಾರೆ, ಮಾತನಾಡಿ. ಹೇಳಿ. ನಮಸ್ತೆ ಗುರೂಜಿ. ನಮಸ್ಕಾರ. ನಿಮ್ ಪ್ರೋಗ್ರಾಮ್ ಡೈಲಿ ನೋಡ್ತಿರ್ತೀವ್ರಿ ಸರ್. ಒಳ್ಳೇದಾಗ್ಲಿ. ಹೇಳಿ. ನಮ್ಮ ಮಗ ಬಗ್ಗೆ ಕೇಳ್ಬೇಕಾಗಿತ್ರಿ. ಅವರು ವಿದ್ಯಾಭ್ಯಾಸ ಈಗ 10 ವರ್ಷನಾ? 11? 10 ವರ್ಷ. ಏನು ಓದ್ತಿದ್ದಾರೆ? ಅವರು ಈಗ ಇದಕ್ಕೆ ಬಿಜಾಪುರಕ್ಕೆ ಎಕ್ಸಲೆಂಟ್ ಕೋಚಿಂಗ್ ಕ್ಲಾಸಿಗೆ ಇಟ್ಟಿವ್ರಿ. ಅದ ಯಾವ್ದ ಇದನ್ನ ಸೆಲೆಕ್ಟ್ ಆಗಿತ್ತ ಇಲ್ಲ ಅವ್ರ ಮುಂದಿನ ಎಜುಕೇಶನ್ ಹಂಗೈತಿ ಅಂತ ಕೇಳ್ಬೇಕಾಗಿತ್ತು. ಏನ್ ರಾಶಿ, ಏನ್ ನಕ್ಷತ್ರ? ವೃಷಭ ರಾಶಿ, ಇದು ರೋಹಿಣಿ ನಕ್ಷತ್ರ. ಚೆನ್ನಾಗಿರ್ತದೆ. ಸ್ವಲ್ಪ ಹಠವಾದಿ, ಮೊಂಡುತನ ಎಲ್ಲ, ಕೋಪ ಎಲ್ಲ ಇರುತ್ತೆ. ಕೋಪ ಅದರಿ, ಮಂಡತನ ಏನ ಅಷ್ಟ ಇದನ್ನಿಲ್ಲ. ಅದು ಕೋಪ ಇದ್ರೆ ಮೊಂಡುತನ ತಾನಾಗಿ ಬರುತ್ತೆ. ಏನು ಚಿಂತೆ ಇಲ್ಲ, ಚೆನ್ನಾಗಿ ಓದ್ತಾರೆ, ಜೀವನ ಚೆನ್ನಾಗಿದೆ. ನೀವು ಇದಕ್ಕೆ ವಿಷ್ಣು ದೇವಾಲಯಕ್ಕೆ ಅವಾಗಿಂದ ಅವಾಗ ಹೋಗಿ ಬರ್ರಿ, ಒಳ್ಳೇದಾಗುತ್ತೆ. ಧನ್ಯವಾದ ಲಕ್ಷ್ಮಿ ಅವರೇ ಕರೆ ಮಾಡಿದ್ದಕ್ಕಾಗಿ. ಗುರುಜಿ, ನೀವು ಆಗ್ಲೇ ಹೇಳ್ತಾ ಇದ್ರಿ 3 ಹಂತಗಳಿರುತ್ತೆ ಅಂತ. ಒಂದು ಲವ್ ಆಗಬೇಕು, ಲವ್ ಆದ ನಂತರ ಮನೇಲಿ ಒಪ್ಪಬೇಕು, ನಂತರ ಲವ್ ಮ್ಯಾರೇಜ್ ಸಕ್ಸಸ್ ಆಗಬೇಕು ಅಂತ. ಮನೇಲಿ ಒಪ್ಪಬೇಕು ಅಲ್ಲ, ಮನೇಲಿ ಒಪ್ಪದೇ ಮಾಡ್ಕೊಳ್ಳೋರು ಬೇಕಾದಷ್ಟು ಜನ ಇದ್ದಾರೆ. ಮಾಡ್ಕೊಂಡ ಮೇಲೆ ಮಾಡ್ಕೊಂಡೆ ಅಂತ ನಾನು ಹೇಳೋದು. ಲವ್ ಹುಟ್ಟುತ್ತಾ, ಹುಟ್ಟಿದ್ರೆ ಅದು ಮದುವೆ ತನಕ ಕರ್ಕೊಂಡು ಹೋಗುತ್ತಾ, ಮದುವೆ ಆದ ಮೇಲೆ ಚೆನ್ನಾಗಿರ್ತಾರೆ. ಇದು 3 ಹಂತ ಇದೆ ಡೆಫಿನೆಟ್ ಆಗಿ. ಅಂದ್ರೆ ಲವ್ ಮ್ಯಾರೇಜ್ ಸಕ್ಸಸ್ ಆಗಬೇಕು ಅಂದ್ರೆ ಯಾವ ಗ್ರಹಗಳ ಅನುಕೂಲ ಇರಬೇಕು ಅಂತ ಗುರುಜಿ? ಮುಖ್ಯವಾಗಿ ಇವತ್ತು ಕರ್ಕಾಟಕ ರಾಶಿ ಇರಲಿ, ಶುಕ್ರನೇ ಈ ಲವ್ನ ಕ್ರಿಯೇಟ್ ಮಾಡೋದು ಮನಸ್ಸಿನಲ್ಲಿ. ಈಗ ಒಂದು ಮಗುವನ್ನ ಎತ್ಕೊಂಡು ಮುದ್ದು ಮಾಡ್ತೀವಿ, ಅದೊಂದು ವಿಶಿಷ್ಟವಾದ ಪ್ರೀತಿ. ಅದು ಎಲ್ಲಿಂದ ಬರುತ್ತೆ? ಶುಕ್ರ ಕೊಡುವಂಥದ್ದೇ. ಆ ಪ್ರೀತಿಗೆ ಬೇರೆ, ಮಕ್ಕಳ ಮೇಲೆ ಪ್ರೀತಿ ತೋರಿಸೋದು ಬೇರೆ, ತಂದೆ ತಾಯಿಗಳ ಮೇಲೆ ಪ್ರೀತಿ ತೋರಿಸೋದು ಬೇರೆ, ತಬ್ಕೊಳ್ಳೋದು ಬೇರೆ. ಗಾಂಧರ್ವ ಅಂತ ಕರಿತೀವಿ ಇದಕ್ಕೆ. ಗಾಂಧರ್ವ ರೀತಿಯಾಗಿ ನಾವು ಒಬ್ಬರನ್ನು ಇಷ್ಟಪಡ್ತೀವಿ. ಭಾವನೆನೇ ಅವ್ರ ಮೇಲೆ ಇರ್ತದೆ. ಭಾವನೆ ಇದೆಯೋ ಇಲ್ವೋ ಹೇಗೆ ಗೊತ್ತಾಗುತ್ತೆ? ನೋಡ್ಲಿಕ್ಕೆ ಚಂದ ಮಾತಾಡ್ಬೋದು, ಒಳಗಡೆ ಮನಸ್ಸು ಕಾರಣ ಚಂದ್ರನಾಗ್ತಾನೆ. ನಾನು ಇಷ್ಟೇ ಕೆಟಗರಿ 3ಆಗಿ ಬಿಡಿಸಿದ್ದು ಎಲ್ಲರೂ ಒಪ್ಕೊಳ್ಬೇಕಾದ ವಿಚಾರ. ಒಂದು, ಲವ್ ಶುರು ಆಗ್ತದೆ ಅಥವಾ ಲವ್ ಶುರುವೇ ಆಗಲ್ಲ. ಕೆಲವರು ಮುಚ್ಚಿಡ್ತಾರೆ, ಅದೇ ಕರ್ಕಾಟಕ ರಾಶಿ. ಲವ್ ಶುರು ಆಗುತ್ತೆ, ಮತ್ತು ಮದುವೆ ತನಕ ಕರ್ಕೊಂಡು ಹೋಗುತ್ತೆ, ಮದುವೆ ಆದಮೇಲೆ ಚೆನ್ನಾಗಿರ್ತಾರೆ. ಇದರಲ್ಲಿ ತಂದೆ ತಾಯಿಗಳ ವಿರುದ್ಧ ಪರ ಅಥವಾ ಹೇಳ್ದೆ ಕೇಳದೆ ಮದುವೆ ಮಾಡ್ಕೊಳ್ಳೋದು, ತನ್ನ ಸ್ವಇಚ್ಛೆ, ಜಗಳ, ಕದನ, ಎಲ್ಲೆಲ್ಲಿಗೂ ಹೋಗಿ ಹುಚ್ಚುಚ್ಚು ಕೆಲಸಗಳ ಆಗುವ ಸಾಧ್ಯತೆಗಳು ಉಂಟು. ಯಾವುದೂ ಇಲ್ಲದೆ ಹೋಗುವ ಕೆಲವು ರಾಶಿಗಳು ಉಂಟು. ಯಾವುದಿಲ್ಲ, ಮದುವೆ ಲವ್ ಆಗುತ್ತೆ, ಇಷ್ಟಪಡ್ತಾರೆ, ಮದುವೆ ಆಗ್ತದೆ, ಸ್ವಲ್ಪ ವಿರೋಧ ಥರ ಇರ್ತದೆ, ಆದರೂ ಒಪ್ಕೊಳ್ತಾರೆ. ನನ್ನ ಮಕ್ಕಳ ಜೀವನನೇ ನಮ್ಗೆ ಮುಖ್ಯ ಅಂತಾರೆ, ಹ್ಞೂ ಅಂತ ಹೊರಡ್ತಾರೆ, ಮದುವೆ ಆಗುತ್ತೆ. ಚೆನ್ನಾಗೇ ಇದ್ದವರು ಪರ್ಸೆಂಟೇಜ್ ಸ್ಟ್ಯಾಟಿಸ್ಟಿಕ್ಸ್ ಪ್ರಕಾರ ಕಡಿಮೆ. ಖಂಡಿತ ಗುರುಜಿ. ಒಬ್ರು ಕಾಲರ್ ರೆಡಿ ಇದ್ದಾರೆ. ಯಾದಗಿರಿಯಿಂದ ತಿಪ್ಪಮ್ಮ ಅನ್ನೋರು ಕರೆ ಮಾಡಿದ್ದಾರೆ. ನಮಸ್ತೆ ತಿಪ್ಪಮ್ಮ ಅವರಿಗೆ. ನಮಸ್ತೆ. ಯಾರ ಬಗ್ಗೆ ಕೇಳಬೇಕಾಗಿತ್ತಮ್ಮ? ಮ್ಯಾಮ್, ನನ್ನ ಬಗ್ಗೆ ಕೇಳಬೇಕಾಗಿತ್ತು. ಸರಿ, ನಿಮ್ಮ ಹುಟ್ಟಿದ ದಿನಾಂಕ, ರಾಶಿ, ನಕ್ಷತ್ರ ಹೇಳಿ. ಮ್ಯಾಮ್, ನಂದು ಹುಟ್ಟಿದ್ದು ನಂದು 22 3/1970. ಓಕೆ, ರಾಶಿ ನಕ್ಷತ್ರ ಹೇಳಿಮಾ. ಮಕರ ರಾಶಿ, ಶ್ರವಣ ನಕ್ಷತ್ರ. ಗುರೂಜಿ ಇದ್ದಾರೆ, ಮಾತನಾಡಿ. ಹೇಳಿ. ನಮಸ್ತೆ ಗುರುಜಿ. ನಮಸ್ಕಾರ ಗುರುಜಿ. ನಾನು ನಿಮ್ ಪ್ರೋಗ್ರಾಮ್ ತುಂಬಾನೇ ನೋಡ್ತಾ ಇರ್ತೀನಿ. ನೀವು ಹೇಳೋದು ತುಂಬಾ ಇಷ್ಟ ಆಗುತ್ತೆ. ಯಾವ್ದೇ ಬೇರೆಯವ್ರಿಗೆ ಹೇಳ್ತಾ ಇರೋದು ಕೂಡ ನಾನು ಅನ್ವಯಿಸ್ತಾ ಇರ್ತೀನಿ, ನಾನು ಅನುಕರಣೆ ಮಾಡ್ತಾ ಇರ್ತೀನಿ. ಅದರಲ್ಲಿ ನಿಮ್ಗೆ ಏನಾದ್ರು ಕೋಟಿ ಧನ್ಯವಾದ. ಅಲ್ಲ, ಅದರಲ್ಲಿ ನಿಮ್ಗೆ ಏನಾದ್ರು ಉಪಯೋಗಗಳು ಬೀಳ್ತಾ ಇದೆಯಾ ಹೇಗವ?
ಅದು ಮಾಡಿದೀನಿ ಗುರುಜಿ. ನೀವು ಇದು ಎಲೆ ಮೇಲೆ ಕಾಯಿನ್ ಇಟ್ಟು ಹೇಳ್ತಿರ್ತೀರಲ್ಲ, ಏನೋ ಅದು ಮಾಡ್ತಾ ಇರ್ತೀನಿ. ಅದು ಮನ್ಸಿಗೆ ತುಂಬಾನೇ ನೆಮ್ಮದಿ ಕೂಡ. ರೈಟ್. ಈಗೇನು ಕೇಳಬೇಕಿತ್ತಮ್ಮ? ಗುರುಜಿ, ನನ್ನ ಆರೋಗ್ಯ ಬಗ್ಗೆ ಕೇಳಬೇಕಾಗಿತ್ತು. ನಾನು ಹೇಳ್ತೀನಿ, ನೀವು ಎಷ್ಟೆಷ್ಟು ಸುಖವಾಗಿರಬೇಕು ಅಂತ ಪ್ಲ್ಯಾನ್ ಹಾಕಿದ್ರು ಅಷ್ಟಷ್ಟು ಕಷ್ಟಪಡ್ತಾ ಇದ್ದೀರಾ ನನ್ನ ಪ್ರಕಾರ. ಹೌದಾ? ಆಯಿತು, ಪರವಾಗಿಲ್ಲ. ನೀವೊಂದು ಹಿತ್ತಾಳೆಯ ತಟ್ಟೆಯ ಮೇಲೆ ಗೋಧಿ ಕಾಳನ್ನು ಹಾಕಿ ಪೂರ್ವ ದಿಕ್ಕಿಗೆ ದೀಪ ಉರಿಯುವಂಗೆ ಹಚ್ಚಿಟ್ಟು ದಿನಾ ಕೆಂಪು ಕಲ್ಲು ಸಕ್ಕರೆ ಅದಕ್ಕೆ ಹಾಕ್ರಿ. ಆರೋಗ್ಯಕ್ಕೆ ಏನು ಮಾಡಬೇಕು, ಯಾವ ಔಷಧಿ ತೊಗೊಂಡ್ರೆ ಸರಿ ಹೋಗುತ್ತೆ, ಇವೆಲ್ಲ ಮಾಹಿತಿಗಳು ಗೊತ್ತಾಗ್ತದೆ. ಧನ್ಯವಾದ ತಿಪ್ಪಮ್ಮ ಅವರೇ ಕರೆ ಮಾಡಿದ್ದಕ್ಕಾಗಿ. ಗುರುಜಿ, ಇವತ್ತು ನಮ್ಮ ವೀಕ್ಷಕರಿಗೆ ಯಾವ ಶ್ಲೋಕವನ್ನು ತಿಳಿಸ್ಕೊಡ್ತಾ ಇದ್ದೀರಾ? ನಮ್ಮ ಹನುಮಂತ ದೇವರು ಭೀಮನ ಅವತಾರ ಹೇಗೆಲ್ಲ ಆಯಿತು, ಯಾರನ್ನ ಸಂಹಾರ ಮಾಡಿದ, ಅದರ ಶ್ಲೋಕವನ್ನು ನೋಡೋಣ ಬನ್ನಿ. ಮಾರುತಿ ಪಾಂಡವೋ ಭೀಮೋ ಗದಾಪಾಣಿರ್ವೃಕೋದರ ಕೌಂತೆಯ ಕೃಷ್ಣಧಾಯಿತೋ ಭೀಮಸೇನೋ ಮಹಾಬಲಃ ಜರಾಸಂಧಾಂತಕೋ ವೀರೋ ದುಶ್ಯಾಸನ ವಿನಾಶನಃ. ದುಶ್ಯಾಸನನನ್ನು, ಜರಾಸಂಧನನ್ನು, ಕುಂತಿಯ ಮಗನಾದ ಕೃಷ್ಣಗ ಪ್ರಿಯವನಾದವನ ಭೀಮಸೇನನನ್ನು, ಗದಾಪಾಣಿಯಾದನ್ನು, ವೃಕೋದರನನ್ನು ಮಾರುತಿಯಲ್ಲಿ ಪಾಂಡವರಾದಂಥ ಶಕ್ತಿಯುತ ಮತ್ತು ಸರ್ವೋತ್ತಮನಾದ ಭೀಮನ ಪ್ರಾರ್ಥನೆ, ಹನುಮಂತ ದೇವರ ಪ್ರಾರ್ಥನೆ ನಮ್ಮ ಇಷ್ಟಾರ್ಥ ಸಿದ್ಧಿಗಳನ್ನು ಮಾಡಿಸುತ್ತೆ. ಖಂಡಿತ ಗುರುಜಿ. ಇಷ್ಟೊತ್ತು ನಮ್ಮ ವೀಕ್ಷಕರಿಗೆ ಕರ್ಕಾಟಕ ರಾಶಿಯವರಿಗೆ ಲವ್ ಮ್ಯಾರೇಜ್ ಸಕ್ಸಸ್ ಆಗುತ್ತೋ ಇಲ್ವೋ ಅನ್ನೋದ್ರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದಕ್ಕೆ ಧನ್ಯವಾದ ಗುರುಜಿ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ನೋಡೋರಲ್ಲ ವೀಕ್ಷಕರೇ, ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಸರಳ ಜೀವನ, ಇದು ಮನುಕುಲದ ಒಳಿತಿಗಾಗಿ. ಜೀವನ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಎಲ್ಲಾ ರೀತಿಯ ವಿಡಿಯೋ ಅಪ್ಡೇಟ್ಸ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.